ನೋಡಿ ಫ್ರೆಂಡ್ಸ್, ಬೂಸ್ಟ್ ಮಾಡ್ಕೊಂಡಿದ್ದಾಳೆ ನಮ್ಮ ಹುಡುಗಿ. ಇವತ್ತು ಬೂಸ್ಟ್ ಪ್ಯಾಕೆಟ್ ತಂದು ಸುಮ್ಮನೆ 2 ದಿವಸ ಕುಡಿತಾಳೆ ಕ್ರೇಜ್ಗೆ. ಹಾಗಾಗಿ ನಾನು ತಗೊಂಡ್ ಬರಲ್ಲ ಜಾಸ್ತಿ, ಇಲ್ಲ ಅಂದ್ರೆ ತಗೊಬರ್ಬೋದು. ಸುಮ್ಮನೆ ಕ್ರೇಜ್ಗೆ 2 ದಿವಸ ಕುಡಿತಾಳೆ, ಆಮೇಲೆ ಕುಡಿಯಲ್ಲ ಇವಳು. ಇವತ್ತು ನಮ್ಮ ಹುಡುಗಿ ಬೂಸ್ಟ್ ಕುಡಿದು ಊಸ್ಟ್ ಆಗ್ತಾ ಇದ್ದಾಳೆ. ಎಲ್ಲರೂ ಕ್ಲಾಪ್ ಮಾಡಿ. ಆಂಗ್ರಿ ಬರ್ಡ್ ಅಲ್ಲಿ ಬೂಸ್ಟ್ ಕುಡಿದ್ರಾ? ಮತ್ತೆ ಅಲ್ಲ, ಆ ಬೂಸ್ಟ್ ಪ್ಯಾಕೆಟ್ ರೆಡ್, ನನ್ನ ಗ್ಲಾಸ್ ರೆಡ್, ಆಂಗ್ರಿ ಬರ್ಡ್ ರೆಡ್. ಸೊ ಐ ಲೈಕ್ ದ ಕ್ಯಾರೆಕ್ಟರ್ ಆಫ್ ಆಂಗ್ರಿ ಬರ್ಡ್. ನಾನು ಅದ್ರ ತರ ಹಾಕ್ತೀನಿ, ಅದಕ್ಕೋಸ್ಕರ ಆಯ್ತು ಫುಲ್ ರೆಡ್. ಏನೇನೋ ಮಾತಾಡ್ತಾವಳೆ ಇವಳು. ನೋಡಿ, ಇಲ್ಲ ಮಿಲ್ಕ್ ಶೇಕ್ ತರ ಮಾಡ್ಕೊಂಡಿದ್ದೀನಿ ಒಳ್ಳೆ. ಸಕ್ಕರೆ ಡಬ್ಬ ಹಿಡ್ಕೊಂಡು ಆಟ ಆಡ್ತಾವ್ನಿ ನನ್ನ ಮಗ. ನೆನೆಲ್ಲ ನೀರಲ್ಲಿ ಆಡ್ದ, ಇವತ್ತು ಸಕ್ಕರೆ ಡಬ್ಬದಲ್ಲಿ ಆಡ್ತಾವ್ನಿ. ಚಿನಿ ಹಾಯ್ ಮಾಡೆ. ಹಾಯ್ ಫ್ರೆಂಡ್ಸ್, ಕಾಫಿ ಆಯ್ತಾ ಫ್ರೆಂಡ್ಸ್? ಮಿಲ್ಕ್ ಶೇಕ್ ತರ ಇದೆ, ನಾನು ಮಿಲ್ಕ್ ಶೇಕ್ ತರ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ನನಗೆ ಕಾಫಿ ಕಟ್ ಫಿಕ್ಸ್. ಅವಳು ಬೂಸ್ಟ್, ಇವನು ಬೂಸ್ಟ್. ಇವಳು ಬೂಸ್ಟ್, ಅವನು ಊಸ್ಟ್. ಅಯ್ಯೋ ಸಾಕು ಮಾಡ್ತೀಯ. ಸೊ ಮೋಡ ನೋಡಿ ಹೇಗೆ ಮುಚ್ಕೊಂಡಿದೆ ಅಂತ. ನಾನು ಬೆಡ್ಶೀಟು ಮತ್ತು ಸೋಫಾ ಕವರ್ ಎಲ್ಲ ಒಗ್ದಾಕ್ಬಿಟ್ಟಿದ್ದೆ, ಬರಲ್ಲ ಅಂದ್ಕೊಂಡೆ. ಆಮೇಲೆ ಮೋಡ ನೋಡ್ಬಿಟ್ಟು ಎದ್ರುಕೊಂಡು ಓಡೋಗಿ ಬಟ್ಟೆ ತಂದೆ. ಇಲ್ಲ ಅಂದರೆ ಎಲ್ಲ ನೆಂದು ಬಜ್ಜಿಯಾಗಿರೋದು. ಅಷ್ಟು ಜೋರು ಮಳೆ ಬಂತು ಸದ್ಯ. ಬಟ್ಟೆಗಳು ಒಣಗೋಗಿತ್ತು, ಇಲ್ಲ ಅಂದರೆ ಎಲ್ಲ ನೆಂದು. ಇವತ್ತು ಅಪರೂಪ ಮಳೆ ಬರ್ತೈತಿ. ಹಾಯ್ ಮಾಡು. ಹಾಯ್. ಮಳೆ ಬಾಬಾ ಒಳಗೋಗೋಣ. ಇಲ್ಲಿಂದ ಎಷ್ಟು ರೆಡ್ಡಾಗಿ ಕಾಣಿಸ್ತೈತೆ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಅಷ್ಟು ತಲೆನೋವು ಇರಲಿಲ್ಲ. ಹಾಗಾಗಿ ಫಸ್ಟು ಮನೆ ಒರೆಸ್ಬಿಡೋಣ ಅಂತ ಮನೆ ಒರೆಸ್ತಾ ಇದ್ದೀನಿ. ಅನ್ನ ಕೂಗಕ್ಕೆ ಇಕ್ಬಿಟ್ಟು ಮನೆ ಒರೆಸ್ಬಿಟ್ರೆ ಸರಿ, ಶೆಕೆ ಅಲ್ವಾ, ಕೆಳಗೆಲ್ಲ ಮಕ್ಕಳು ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ ನೆಲದ ಮೇಲೆ. ಹಾಗಾಗಿ ಧೂಳು ತುಂಬಾ ಇರುತ್ತೆ. ಹಾಗಾಗಿ ಫಸ್ಟು ಮನೆ ಒರೆಸ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಇವಾಗ ಫಸ್ಟು ಮನೆ ಒರೆಸೋ ಕೆಲಸನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನಿನ್ನೆನೂ ಮಳೆ ಬಂದಿದೆ, ಇವತ್ತು ಮಳೆ ಬರುತ್ತಾ ನೋಡಬೇಕು ಸಂಜೆವರೆಗೂ. ನೆನ್ನೆ ಎಲ್ಲ ಮಳೆ ಬಂದಿದ್ದು ನನ್ನ ಮಗಳು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಂದಿದ್ದಾಳೆ, ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ದಿವಸ ಆದಮೇಲೆ ಮಳೆ ಬಂತಲ್ವ, ಹಾಗಾಗಿ ಖುಷಿಯಾಗ್ಬಿಟ್ಟಿದೆ. ಮಳೆ ಅಂದರೆ ಸ್ವಲ್ಪ ಶೆಕೆ ಆದರೂ ತಣ್ಣಗಾಗತ್ತೆ ಅಂತ. ಸಿಕ್ಕಾಪಟ್ಟೆ ಶೆಕೆ ಇದೆ, ತಡ್ಕೊಳಕ್ಕಾಗಲ್ಲ. ಇವಾಗಂತೂ ಫ್ಯಾನ್ ಹಾಕಿದ್ರೂ ಒಂಥರ ತುಂಬಾ ಶೆಕೆ ಅನಿಸುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಸಿಕ್ ಕೆಲಸಗಳನ್ನ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ ಇವತ್ತು, ಹಾಗಾಗಿ ಬೇಗ ಮಾಡಿಬಿಡೋಣ ಫಸ್ಟು ಬೇಸಿಕ್ ಕೆಲಸ ಎಲ್ಲ ಅಂತ ಮುಗಿಸ್ಕೊತಾ ಇದ್ದೀನಿ. ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯಲ್ಲ ಮನೇಲಿ, ಆದರೂ ಮುಗಿಸ್ಕೋಬೇಕು. ಏನು ಮಾಡೋಕ್ಕಲ್ಲ, ಎಷ್ಟೊತ್ತೇ ಆದ್ರೂ ನಾವೇ ಮಾಡಬೇಕಲ್ವ, ಬೇರೆಯವ್ರು ಯಾರೂ ಮಾಡಿಕೊಡಲ್ಲ. ಹಾಗಾಗಿ ಬೇಗ ನಾವೇ ಮುಗಿಸ್ಕೊಂಬಿಟ್ರೆ ನಮಗೆ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಈ ಮಾಪ್ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ನನಗೆ, ಇಲ್ಲ ಅಂದರೆ ಕಷ್ಟ. ಯಾಕಂದರೆ ಅದು ಸ್ಪಿನ್ ಮಾಡೋದ್ರಿಂದ ಬೇಗ ಮಾಡ್ಕೋಬೋದು. ಮೊದಲೆಲ್ಲ ಇನ್ನೊಂದು ಥರ ಮಾಪ್ ಬರ್ತಿತ್ತು ನೋಡಿ, ಅದನ್ನು ಮಾಡಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ ಗೊಜ್ಜಿತ್ತು. ಸೊ ಹಾಗಾಗಿ ಅದನ್ನೇ ಕಲಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು, ಈ ಸೆಲ್ಫೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಇದೆ. ಅದಕ್ಕೆ ಇವತ್ತು ಪುಳಿಯೋಗರೆ ಗೊಜ್ಜಿತ್ತಲ್ಲ, ಅದನ್ನೇ ಕಲಿಸ್ಬಿಡೋಣ ಅಂತ ರೈಸ್ ಕೂಗಿಸ್ಕೊಂಡಿದ್ದೀನಿ, ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಗೊಜ್ಜಿಗೆ. ಮತ್ತು ಹಾಗೆ ಒಂದೇ ಸತಿ ಸಾಂಬಾರು ಕೆಲಸ ಮುಗಿಸೋಣ ಅಂದ್ಬಿಟ್ಟು ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಸೊ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ. ಆಲ್ರೆಡಿ ಬೇಸಿಕ್ ಕೆಲಸ, ಪಾತ್ರೆ ಎಲ್ಲ ವಾಶ್ ಮಾಡಿದ್ದೆಲ್ಲ ಕ್ಲಿಯರ್ ಆಗಿದೆ. ಏನದು ಇರು, ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ಕೆಳಗಡೆ ಬೇಸು ಮತ್ತು ಈ ಸೆಲ್ಫು ಇದೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಮಾಡ್ತೀನಿ. ಮನೆಯೆಲ್ಲ ಒರೆಸ್ಬಿಟ್ಟಿದ್ದೀನಿ ಆಗಲೇ. ಏನೋ ನಿಂದು, ಒಂದು ನಿಮಿಷ ಇರೋ, ಅದು ಸಕ್ಕರೆ ಅಲ್ಲ, ಅದು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಸೊ ಇವಾಗ ಕೆಲಸ ಎಲ್ಲ ಮುಗಿಸಿ ಪುಳಿಯೋಗರೆ ಜೊತೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾಯಿತು ಗೊತ್ತಾ ನಾನು ಕೆಲಸ ಮಾಡೋಕ್ಕೆ ಹಿಡಿದು, ಇನ್ನೂ ಮುಗಿದಿಲ್ಲ. ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಕೂತಿದ್ದೀನಿ.
ಪುಳಿಯೋಗರೆ ಅಂತೂ ತುಂಬ ಚೆನ್ನಾಗಿದೆ. ಹೋಮ್ ಮೇಡ್ ಮಾಡ್ಕೊಂಡು ನೀವು ಟ್ರೈ ಮಾಡಿ. ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೋಡಿ ಬೇಕಾದರೆ. ನನ್ನ ಮಗ ನೋಡಿ ಗಾಡಿನೆಲ್ಲ ಓಡಿಸಿದ್ರೆ ಈ ನನ್ನ ಮಗ ಹಿಂಗೆ ನಿಲ್ಲಿಸ್ಬಿಟ್ಟು ಯಾವ ಥರ ಮಾಡ್ತಾನೆ ಅಂತ. ಯಾವಾಗಲೂ ಹಿಂಗೆ ಅದು ನಿಲ್ಲಿಸ್ಬಿಡೋದು, ಈ ಥರ ಓಡಿಸೋದು, ಅದ್ರ ಮೇಲೆ ಕೂತ್ಕೊಂಡು ಓಡಿಸೋದು ಕಡಿಮೆ. ಈ ಥರನೇ ಆಟಾಡೋದು ಇವನು. ಎಷ್ಟು ಹೇಳಿದ್ರು ಅಷ್ಟೇ. ತುಂಬ ತೀಟೆ ಕಲ್ತ್ಬಿಟ್ಟಿದ್ದಾನೆ ಇವಾಗಂತೂ. ತುಂಬ ಗಲಾಟೆ ತೀಟೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಯಾವ್ದಾರ ಪ್ಲೇ ಮುಡುಕಿ ಹಾಕ್ಬಿಡೋಣ ಅನ್ನೋಷ್ಟು ತಲೆ ಕೆಡಿಸ್ತಾನೆ. ಇನ್ನು ಇವಳು ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ರೆ ಎಷ್ಟು ಗಲಾಟೆ ಮಾಡ್ತಾನೆ. ಇವಾಗ ಮನೇಲಿದ್ದಾಳೆ, ಹಾಗಾಗಿ ಆಟಾಡ್ಕೋತಾನೆ ಅವಳ ಜೊತೆ. ಇವಾಗ ತುಂಬ ಬುದ್ಧಿ ಬಂದಿರೋದ್ರಿಂದ ಮನೇಲಿ ಇರೋದು ಕಷ್ಟ ಅವನು. ನೋಡೋಣ ಏನು ಮಾಡೋದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ವ್ಲಾಗ್. ಯಾರೆಲ್ಲ ಇನ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು. ಸೊ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡೋಕ್ಕೆ ಸಾಂಬಾರ್ಗೆ. ಎಷ್ಟು ಸೆಕೆ ಅಂದರೆ ತಡ್ಕೊಳಕ್ಕಾಗಲ್ಲ. ಸೊ ಅಡುಗೆ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿಬಿಡ್ತೀನಿ. ಸ್ವಲ್ಪ ಹೇಳಿದ್ನಲ್ಲ ಆವಾಗಲೇ, ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು. ನೆನ್ನೆ ಸೋಫಾ ಕವರು, ಬೆಡ್ ಮೇಲೆ ಹಾಸೋ ಬೆಡ್ಶೀಟು ಎಲ್ಲ ವಾಶ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋದ್ರಾಯ್ತು. ರೆಸ್ಟ್ ಮಾಡಿದ್ಮೇಲೆ ಮಾಡ್ತೀನಿ. ಸದ್ಯಕ್ಕೆ ಸಾಂಬಾರು ಮಾಡಿಟ್ಬಿಟ್ರೆ ನನಗೆ ಮಧ್ಯಾಹ್ನ ಊಟದ ಕತೆ ಮುಗಿಯುತ್ತೆ. ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ಕೆಲಸ ಮುಗ್ದಾದ್ಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ತೀನಿ. ಇನ್ನು ನನ್ನ ಮಗನ ಬೇರೆ ಮಲಗಿಸ್ಬೇಕು. ಇವಾಗ ಒಂದು ಇಂಥದ್ದು ಬೌಲ್ಸಿ ಸೇರು ಅದು ಹಾಳಾಗಿರೋದ್ರಿಂದ ಸ್ವಲ್ಪ ರಿಸ್ಕು ಮಲಗಿಸೋದು. ಅವ್ನಿಗೆ ಚೆನ್ನಾಗಿ ನಿದ್ದೆ ಹತ್ತಿದಾಗ ತೊಡೆ ಮೇಲೆ ಹಾಕ್ಕೊಂಡ್ರೆ ಮಲ್ಕೊಂಡ್ಬಿಡ್ತಾನೆ ಬೇಗ, ಇಲ್ಲಾಂದರೆ ಗಲಾಟೆ ಮಾಡ್ತಾನೆ. ಹಾಗಾಗಿ ಫಸ್ಟು ಸಾಂಬಾರಿಗೆಲ್ಲ ಇಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಎಷ್ಟು ಬೇಗ ಇಳಿತಾ ಇದೆ ನೋಡಿ ನನಗೆ, ಅಷ್ಟು ಸೆಕೆ ಇದೆ. ಸದ್ಯ ನೆನೆ ಸ್ವಲ್ಪ ಮಳೆ ಬಂತು, ಸ್ವಲ್ಪ ಅಲ್ಲ ಜಾಸ್ತಿನೇ ಬಂತು. ಇನ್ನೊಂದು 2 days ಹಂಗೆ ಮಳೆ ಬಂದ್ಬಿಟ್ರೆ ಸ್ವಲ್ಪ ಆರಾಮು, ಇಲ್ಲ ಅಂದರೆ ಇನ್ನೂ ಸೆಕೆ ಜಾಸ್ತಿ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿತ್ತು ನೆನೆ, ಬಟ್ ಮರ ಎಲ್ಲ ಫುಲ್ ಬೆಂಡ್ ಆದಂಗೆ ಆಗ್ಬಿಟ್ಟಿತ್ತು. ಮರ ಬೆಂಡಾಗಿಲ್ಲ, ಅದು ಗರಿಗಳೆಲ್ಲ ಒಣಗೋಗಿರುತ್ತಲ್ಲ, ಅದು ಬಿದೋಗುತ್ತೆ ಕೆಳಗಡೆ. ರೋಡ್ ಎಲ್ಲ ಫುಲ್ ಎಲೆಗಳು, ಎಲೆ ಗರಿ. ಏನಗೋ ಪಾಪ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಮಾಡು. ಮಾಡ್ದ. ಸೊ ನೋಡಿ, ಬೇಳೆ ನುಗ್ಗೆಕಾಯಿ ಸಾಂಬಾರು ರೆಡಿ ಮಾಡಿದ್ದೀನಿ. ತರಕಾರಿ, ಕ್ಯಾರೆಟು, ಹುರುಳಿಕಾಯಿ ಮತ್ತು ನುಗ್ಗೆಕಾಯಿ, ಬೇಳೆ, ಟೊಮೊಟೊ, ಹುಣಸೆಹಣ್ಣು ಇದಿಷ್ಟು ಹಾಕಿಟ್ಟಿದ್ದೀನಿ. ಖಾರದ ಪುಡಿನ ಕಲಿಸ್ಬಿಟ್ಟಿದ್ದೀನಿ, ಇಲ್ಲ ಈ ಥರ ಗಂಟಾಗ್ಬಿಡತ್ತೆ. ಹಾಗಾಗಿ ಎಲ್ಲ ಕಲಸಿ ಹುಣಸೆಹಣ್ಣು ಹುಳಿ ಎಲ್ಲ ಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಯೋಕೆ ಇಟ್ಬಿಡೋಣ. ಇದು ಚೆನ್ನಾಗಿ ಕುದ ನಂತರ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊತೀನಿ, ಬೇಗ ಆಗುತ್ತೆ. ಸೊ ಇಷ್ಟು ಗಟ್ಟಿಗಿರಲಿ. ಸೊ ಇದು ಚೆನ್ನಾಗಿ ಕುದೀಲಿ. ನುಗ್ಗೆಕಾಯಿ ಎಲ್ಲ ನಾನು ಸಪ್ರೇಟಾಗಿ ಅವೆಲ್ಲೇ ತೋರಿಸಿದ್ದೀನಲ್ಲ, ಆ ಥರ ಬೇಯಿಸಿಟ್ಕೊಂಡಿರ್ತೀನಿ. ತರಕಾರಿ ಮಾತ್ರ ಬೇಳೆ ಮತ್ತು ಹುರುಳಿಕಾಯಿ, ಟೊಮೊಟೊ, ಕ್ಯಾರೆಟು ಇದಿಷ್ಟು ಕೂಗಿಸ್ಕೊಂಡಿರ್ತೀನಿ. ಮಾಮೂಲಿ ಹುಣಸೆಹಣ್ಣು ಹುಳಿ ಹಾಕಿರ್ತೀನಿ. ಖಾರದ ಪುಡಿನ ಕಲಿಸ್ಕೊಳ್ಳೋದು ಅಷ್ಟೇ, ಸಿಂಪಲ್. ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ಎಕ್ಸ್ಟ್ರಾ ಉಳಿದಿದೆ, ಹಾಗಾಗಿ ಎತ್ತಿಕ್ಕಿದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು ಆದಷ್ಟು ಕಲ್ಲುಪ್ಪೆ ಬಳಸೋದು, ನಂಗೆ ಅಳತೆ ಗೊತ್ತಾಗುತ್ತೆ. ಪುಡಿ ಉಪ್ಪು ಅಷ್ಟು ಗೊತ್ತಾಗಲ್ಲ, ಹಾಗಾಗಿ ಕಲ್ಲುಪ್ಪೆ ಬಳಸ್ಕೊಳ್ತೀನಿ. ಸೊ ಈ ಥರ ಇದರಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ. ಆವಾಗ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು. ಸಾಂಬಾರು ಚೆನ್ನಾಗಿ ಕುದೀಲಿ. ಕುದ್ದ ನಂತರ ಇಳಿಸ್ಕೊಂಡ್ಮೇಲೆ ಒಗ್ಗರಣೆ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಪುಳಿಯೋಗರೆ ಕಲ್ತಿರೋದು ಇಷ್ಟಿದೆ, ಖಾಲಿ ಆಗಿದೆ ಆಲ್ಮೋಸ್ಟು. ಹಾಗಾಗಿ ಬೇಗನೆ ಅಡುಗೆ ಮಾಡ್ಕೋತಾ ಇದ್ದೀನಿ. ತಿಂಡಿ ಮಾಡುವಾಗಲೇ ಅಡುಗೆ ಮಾಡ್ಕೊಂಬಿಟ್ರೆ ನನಗೆ ಆರಾಮು, ಬೇಗ ಆಗುತ್ತೆ. ನನ್ನ ಮಗಂಗೆ ಹಾಲು ಕಾಯಕ್ಕೆ ಇಕ್ಕಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಬೇಳೆ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಈ ಥರನೇ ನಾನು ಈರುಳ್ಳಿ ಹಾಕೋದು. ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡುವಾಗ. ಇದು ಬಾಯಿಗೆ ಸಿಗ್ತಾ ಇದ್ರೆ ಈರುಳ್ಳಿ. ಸೊ ಹಾಗಾಗಿ ನಾನು ಈರುಳ್ಳಿ ಹಾಕಿನೇ ಒಗ್ಗರಣೆ ಮಾಡೋದು. ನೋಡಿ ನಮ್ಮ ಬೋಂಡು ಹೇಗೆ ಕುಚಿದಾನೆ ಇವನು. ಬಂದು ಯಾಕೋ 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 ಅಂತಾನೆ ಯಾವಾಗ್ಲೂ. ಕಾಚಿ ಮಾಡ್ಬೇಕು. ಇನ್ನೂ ಮಗು ಸ್ನಾನ ಮಾಡಿದ್ದಾಯ್ತು, ಮೊಮ್ಮನ್ ತಿಂದಿದ್ದಾಯ್ತು, ಏನು ನಿದ್ದೆ ಮಾಡಿಸ್ಬಿಟ್ರೆ ಆಯಿತು. ಸೆಕೆ ಪಾಪ ಮಗುಗೆ. ಹಾಗಾಗಿ ಯಾವಾಗಲೂ ಬನಿಯನ್ ಹಾಕಿ ಬಿಟ್ಬಿಟ್ಟಿರ್ತೀನಿ, ಟಿ ಶರ್ಟ್ ಹಾಕೋಕ್ಕೆ ಹೋಗಲ್ಲ, ಅಷ್ಟು ಸೆಕೆ ಇರುತ್ತೆ. ಅಲ್ಲಮ್ಮ ಅಲ್ವಾ ಚಿನ್ನಿ? ಅಯ್ಯೋ ಅಯ್ಯೋ ಬಂಗಾರಿ ನೀನು. ಚಿನ್ನಮ್ಮ ನನ್ನ ಮಗಂಗೆ ಹಿಂಗೆಲ್ಲ ಕುಂಡ್ರಿಸ್ಕೊಂಡು ಆಟ ಆಡಿಸ್ಕೊಂಡು ಅಡುಗೆ ಮಾಡಿದ್ರೆ ಇಷ್ಟ. ಆದರೆ ಕಿಚನ್ ಅಲ್ವಾ, ನಂಗೆ ತುಂಬ ಭಯ, ಎಣ್ಣೆ ಏನಾದ್ರು ಸಿಡಿದು ಬಿಟ್ರೆ ಅಂತ. ಸುಮ್ಮನೆ ಇರಲ್ಲ, ಎಲ್ಲ ಮುಟ್ತಾನೆ. ಇವತ್ತು ಸಾಂಬಾರು ಪಾತ್ರೆ ಬಿಸಿ ಇದೆ, ಅದು ಒಗ್ಗರಣೆ ಮಾಡಿ ಇಟ್ಬಿಡೋಣ, ಕುದೀತಾ ಇರುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಒಗ್ಗರಣೆ ಸಾಕು. ಇಷ್ಟೇ ಬೆಂದರೆ, ಜಾಸ್ತಿ ಗೋಲ್ಡನ್ ಬ್ರೌನ್ ಏನು ಆಗಬೇಕಾಗಿಲ್ಲ. ಸಾಂಬಾರ್ಗೆ ಒಗ್ಗರಣೆ ಅಂದರೆ ಹಿಂಗೆ ಚಿಟ ಅನ್ಬೇಕು, ಹಿಂಗೆ ಅಂದ್ರೇ ಅದು ಮಜಾ. ಸೊ ಇವಾಗ ಒಗ್ಗರಣೆ ಮಾಡಿದ್ದಾಗಿದೆ. ಇನ್ನೇನಿದ್ರ ಕೆಲಸ ಇಲ್ಲ. ಬೆಲ್ಲನೂ ಹಾಕಿದ್ದೀನಿ,
ನಮ್ಮನೇಲಿ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಯಾಕಂದ್ರೆ ಸ್ವೀಟ್ ಇರಬೇಕು ನನ್ನ ಮಗಳಿಗೆ. ಸ್ವಲ್ಪ ಸ್ವೀಟು ಹುಳಿ ಎಲ್ಲ ಇದ್ರೆ ನನ್ನ ಮಗಳಿಗೆ ಇಷ್ಟ. ಅದು ಬಿಸಿ ಇರುತ್ತಮ್ಮ, ಅದು ಮುಟ್ಟಂಗಿಲ್ಲ. ಸೊ ಬೇಳೆ ಸಾಂಬಾರ್ ರೆಡಿ ಆಗಿದೆ ಫಟಾಫಟ್ ಅಂತ. ಬೆಳಿಗ್ಗೆನೆ ರೆಡಿ ಮಾಡ್ಕೊಂಬಿಟ್ರೆ ಹಿಂಗೆ ಆರಾಮಾಗಿ ಮಾಡ್ಕೊಬಿಡ್ಬೋದು. ಬೆಳಿಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಂಬಾರಿಗೆ, ತಿಂಡಿಗೆ, ಎಲ್ಲದಕ್ಕೂ ಈಸಿ ಅಲ್ವಾ ಮಗನೇ? ಫ್ರಂಟ್ ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಏನ್ ಮಾಡೋದು, ಮಾಡ್ಬೇಕಲ್ವಾ? ಹಾಗಾಗಿ ನಮ್ಮ ಯಜಮಾನ್ರು ಫೋನ್ ಚೆನ್ನಾಗಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇವರೇ ಮಾತಾಡ್ಬಿಡ್ತಾನೆ ಎಲ್ಲ. ಏನ್ ಮಾತಾಡ್ತೀಯಾ? ನಂಗೊಂದು ಸಿಕ್ಕ ಶೆಕೆ ಆಗ್ತದೆ. ನಡಿ ತಾಚಿ ಮಾಡಿಸ್ಕೊಡ್ತೀನಿ, ನಡಿ. ಮಲ್ಕೊಳಲ್ವಾ? ನೋಡ್ರಿ ಮಲ್ಕೊಳಲ್ವಂತೆ, ತಲೆ ತಿಂತಾನೆ. ಅವಳು ಇವನ್ ಮಲಗಿಸು ಬೇಗ, ನಾನು ಆಟ ಆಡ್ಬೇಕು ಅಂತ ಅವಳು ರೆಡಿ ಆಗಿದ್ದಾಳೆ. ಇವನು ನಾನ್ ಮಲ್ಕೊಳಲ್ಲ ಅಂತ ಹೇಳ್ತಾ ಇದ್ದಾನೆ. ಅವಳು ಈಚೆ ಹೋಗ್ಬೇಕು ಆಟ ಆಡಕ್ಕೆ, ಇವನ್ ಬಿಡಲ್ಲ. ಇವನು ಇದ್ದಿದ್ರೆ ನಾನು ಬರ್ತೀನಿ ಅಕ್ಕ, ನಾನು ಅಂತ ಓಡೋಗ್ತಾನೆ. ಹಾಗಾಗಿನೇ ಅವಳು ಕಾಲ್, ಅದಕ್ಕೆ ಅವಳು ಮಲಗ್ಸಮ್ಮ ಅಂತಾಳೆ. ಶೆಕೆ ಕಿತ್ಕೊಂಡು ಹರಿತಾ ಇದ್ದಾನೆ ಅವತ್ತು. ಬಲ್ಕೋ ನಡಿಚಿನು, ಮಲಗಿಸ್ತೀನಿ. ಮಲ್ಗಲ್ವಂತೆ ನೋಡ್ರಿ ಹೆಂಗ್ ಮಾಡ್ತಾನೆ ನೋಡಿ. ತಾಚಿಮ್ಮ ಟೈಮ್ ಆಗಿದೆ, ಪಾಚುಮ್ಮ. ಜಾಣ ಮರಿ ಅಲ್ವಾ, ಮಲ್ಕುಮ್ಮ. ಕೋಣ ಮರಿನ ನೀನು ಜಾಣ ಮರಿನ ಕೋಣ ಮರಿನ ಹೇಳು. ಮುತ್ತ ಕೊಡ ಅವ್ರಿಗೆಲ್ಲ, ಮುತ್ತ ಕೊಟ್ಬಿಡು. ನಮ್ ಹುಡ್ಗ ಹಂಗೆ ಯಾರನ್ನೂ ಟಚ್ ಮಾಡ್ಕೊಳಲ್ಲ, ಆ ಸ್ಟೈಲಲ್ಲಿ ಮುತ್ತ ಕೊಡ್ತಾನೆ. ಸುಮ್ನೆ ಅನ್ಬಿಡೋದು ಅಷ್ಟೇ. ನಮಗೂ ಕೂಡ ಕೊಡಲ್ಲ ಅವ್ನು ಹಂಗೆ. ಚಿನ್ನಿ ಮುತ್ತ ಕೊಡ ಮಾಡ್ರೆ ಹಂಗೆ ಕೊಡೋದವನು. ಬಾಯ್ ಮಾಡ್ಬಿಡೋರ್ಗೆ, ಬಾಯ್. ನಾನು ತಾಚಿ ಮಾಡ್ತೀನಿ, ಬಾಯ್. ಹೇಳಿ ಮೇಡಮ್. ನೋಡಿ ಫ್ರೆಂಡ್ಸ್, ಈ ಥರ ನಮ್ಮ ಮನೇಲಿ ಜಿರಳೆ ಆಗ್ಬಿಡುತ್ತೆ. ಈ ಶೀಟ್ಸ್ ಹಾಕಿರ್ತೀನಲ್ಲ, ಇದು ತುಂಬ ಜಿರಳೆ ತುಂಬ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಮಂತ್ಲಿ ವೈಸು ಆದರೂ ಕ್ಲೀನ್ ಮಾಡಿ ಹೊಸದಾಗಿ ಶೀಟ್ ಹಾಕಬೇಕು. ಇವಾಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಈ ಥರ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ನಾನು ಮಾಡಬೇಕು. ಇಲ್ಲಾಂದರೆ ಸಕ್ಕತ್ತು ಜಿರಳೆ ಆಗಿಬಿಡುತ್ತೆ ಮತ್ತು ಡಸ್ಟ್ ಆಗಿಬಿಡುತ್ತೆ. ಕಟ್ ಮಾಡಿ ಕುಕ್ಕರ್ಗೆ ಹೋಗುತ್ತೆ. ಸೊ ಕೆಲವೊಂದು ಪದಾರ್ಥಗಳು ಖಾಲಿ ಆದಾಗ ಅಲ್ಲೆಲ್ಲ ಜೋಡಿಸ್ಕೊಬಿಡ್ತೀನಿ. ಸೊ ಇದು ಬಂದು ಸಾಸಿವೆ ಡಬ್ಬ, ಇದು ಪೂರ್ತಿ ಖಾಲಿ ಆಗಿದೆ. ಬಟ್ ಇದು ಹೊಸ ಬಾಕ್ಸು. ಇಲ್ಲಿ ಸ್ವಲ್ಪ ತೊಳೆಯಕ್ಕೆ ಹಾಕಿದ್ದೀನಿ ನೋಡಿ. 2 ಬಾಕ್ಸ್ ಇಟ್ಕೊಂಡಿರ್ತೀನಿ, ಒಂದು ತಪ್ಪಿದ್ರೆ ಒಂದು ಎಕ್ಸ್ಚೇಂಜ್ ಮಾಡೋಕ್ಕೆ. ಕೆಲವೊಂದೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಅದೇನಷ್ಟು ಕ್ಲೀನ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಕೆಲವೊಂದೆಲ್ಲ ಹಿಂಗೆ ವೈಟ್ ಮಾಡಿ ಇಟ್ಕೊತೀನಿ. ಇವೆಲ್ಲ ಜಾಸ್ತಿ ಬಳಸಿರಲ್ಲ. ಹಾಗಾಗಿ ಈ ಸಕ್ಕರೆ ಡಬ್ಬ, ಉಪ್ಪಿನ ಡಬ್ಬ ಎಲ್ಲ ಅಲ್ಲಲ್ಲೇ ಖಾಲಿ ಆದಾಗ ವಾಶ್ ಮಾಡಿರ್ತೀನಲ್ಲ, ಹಾಗಾಗಿ ಅವೆಲ್ಲ ಏನು ನೆಸೆಸಿಟಿ ಇರಲ್ಲ. ಸೊ ಉಪ್ಪಿನಕಾಯಿ ಬಂದು ಮೊನ್ನೆ ತಂದಿದ್ದು, ಹಾಗೆ ವೈಟ್ ಮಾಡಿ ಇಟ್ಕೊಳ್ತೀನಿ. ಇವೆಲ್ಲ ಅಲ್ಲಲ್ಲೇ ಖಾಲಿ ಆದಾಗ ತೊಳ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಸುಮ್ಮನೆ ಎಲ್ಲನೂ ಕ್ಲೀನ್ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಒಂದ್ಸತಿ ಹೀಗೆ ವೈಟ್ ಮಾಡಿಕೊಂಡು ಇಟ್ಕೊಳ್ತೀನಿ ಅಷ್ಟೇ. ನಾವು ಜಾಸ್ತಿ ಏನು ಐಟಮ್ಸ್ ಎಲ್ಲ ಇಟ್ಕೊಳ್ಳಲ್ಲ, ಎಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಕಾಳುಗಳೆಲ್ಲ ಹಾಳಾಗುತ್ತೆ ಅಂತ. ಫ್ರಿಜ್ಜಲ್ಲಿ ಇದ್ರೆ ಕಾಳು, ಹಿಟ್ಟು ಏನೂ ಹಾಳಾಗಲ್ಲ. ಕೆಲವೊಂದು ಐಟಮ್ ಮಾತ್ರ ಬಾಕ್ಸಲ್ಲಿ ಇಟ್ಕೊಳ್ತೀನಿ. ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಕಂಟೈನರ್ಸ್ ಅಷ್ಟೊಂದು ಇಟ್ಕೊಂಡಲ್ಲ ನಾನು. ಇದಕ್ಕೆ ಇನ್ನೇನು ಮಾಮೂಲಿ ಒಂದು ಸ್ಪೈಸಸ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಬಾಕ್ಸಲ್ಲಿ ಸ್ಪೈಸಸ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ಬಾಕ್ಸಲ್ಲಿ ಒಗ್ಗರಣೆ ಐಟಮ್ ಇಟ್ಕೊಂಡಿರ್ತೀನಲ್ಲ, ಜಾಸ್ತಿ ಕಂಟೈನರ್ ಏನು ಅವಶ್ಯಕತೆ ಇಲ್ಲ ನನಗೆ. ಹಾಗಾಗಿ ಸಿಂಪಲಾಗಿ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್. ಚಿಟಿಕೆ ಹೊಡಿ ಅಷ್ಟೇ ಕ್ಲೀನ್ ಮಾಡಿಬಿಡ್ಬೋದು ನಮ್ಮ ಮನೇನ. ಜಾಸ್ತಿ ಐಟಮ್ಸ್ಗಳು ಇಟ್ಕೊಳಕ್ಕೆ ಹೋಗಲ್ಲ ನಾನು, ಎಲ್ಲ ಫ್ರಿಜ್ಜಲ್ಲೇ ಸ್ಟೋರ್ ಮಾಡೋದ್ರಿಂದ ಇಷ್ಟೇ ನಮ್ಮ ಮನೇಲಿ ಐಟಮ್ಸು. ಅದು ಬಿಟ್ಟರೆ ಮಾಮೂಲಿ ಈ ಥರ ಉಪ್ಪಿನ ಜಾಡಿ ಅಷ್ಟೇ. ಇನ್ನೊಂದೆಲ್ಲ ಪುಡಿ ಉಪ್ಪುಗೊಂದು, ಕಲ್ಲು ಉಪ್ಪುಗೊಂದು ಇಟ್ಕೊಂಡಿರ್ತೀನಿ ಈ ಥರ ಬಾಕ್ಸಸ್ ಅಷ್ಟೇ. ಮಾಮೂಲಿ ಹಿಂಗೆ ಬಾಕ್ಸು ಒಗ್ಗರಣೆ ಇದೊಂದು ಡೆಕೋರೇಟನ್ ಐಟಮ್ ಅಷ್ಟೇ. ಇದು ಹುಣಸೆ ಹಣ್ಣು, ಬೆಲ್ಲ ಅದು ಬಂದು ಕಂಟೈನರ್ ವಾಷಿಂಗ್ ಹಾಕಿದ್ದೀನಿ. ಅದು ವಾಶ್ ಆದಮೇಲೆ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ಒಂದು ಟ್ರೇನಲ್ಲಿ ಬಂದು ಈ ಥರ ಮಿಕ್ಸರ್ದು ಜಾರ್ ಇಟ್ಕೊಂಡಿರ್ತೀನಿ. ಅದರಲ್ಲೇ ಇದು ನೈಫ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು. ಇವೆಲ್ಲ ನೋಡಿ ತಿಂಗ್ಳಿಗೊಂದ್ಸತಿ ಕ್ಲೀನ್ ಮಾಡ್ತೀನಿ. ಈ ಥರ ಗಲೀಜಾಗಿರುತ್ತೆ. ಇವೆಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಹಿಂಗೆ ಸ್ಟೋರ್ ಮಾಡ್ಕೊಳ್ತೀನಿ ಅಷ್ಟೇ. ಇದು ಮಾಮೂಲಿ ಗ್ಲಾಸ್ಗಳು ಯೂಸ್ ಮಾಡಿರ್ತೀನಿ, ಅಲ್ಲಲ್ಲೇ ವಾಶ್ ಮಾಡಿರ್ತೀನಿ. ಹಾಗಾಗಿ ಅಷ್ಟೇನು ನೆಸೆಸಿಟಿ ಇರಲ್ಲ ಕ್ಲೀನ್ ಮಾಡೋದು. ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡು
ಇಟ್ಕೊಂಡಿರ್ತೀನಲ್ವ, ಹಾಗಾಗಿ ಇವೆಲ್ಲ ಹಂಗೆ ಸ್ಟೋರ್ ಮಾಡ್ಕೊಳ್ತೀನಿ. ಇಲ್ಲೊಂದು ಗ್ಲಾಸ್ ಇದೆ, ಬಟ್ ಬಿಟ್ಟಿಗೋಗಲ್ಲ ಅದು. ಇವಾಗ ಇವೆಲ್ಲ ತೆಗೆದು ಟ್ರೇ ಎಲ್ಲ ವಾಶ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಇನ್ನೊಂದಷ್ಟು ಬಾಕ್ಸ್ಗಳು ಹಾಕ್ಕೊಂಡಿದ್ದೀನಿ. ಇವಿಷ್ಟೇ ನಮ್ಮ ಮನೇಲಿ ಇರೋದು ಕಂಟೈನರ್ಗಳು, ಅದಷ್ಟು ವಾಶ್ ಮಾಡಿಕೊಂಡ್ರೆ ಕಿಚನ್ ಕ್ಲೀನ್ ಆಯಿತು. ತುಂಬ ಏನು ದೊಡ್ಡದು ಮತ್ತು ಜಾಸ್ತಿ ಎಲ್ಲ ನಾನೇನು ಇಟ್ಕೊಳಕ್ಕೆ ಹೋಗಲ್ಲ. ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ತೀನಿ. ಅವಶ್ಯಕತೆಗಿಂತ ಜಾಸ್ತಿ ಏಂತಿಗೆ ಇಟ್ಕೋಬೇಕಲ್ವಾ, ತೊಳೆಯೋದು ಕಷ್ಟ, ಮತ್ತು ನಮಗೇನು ಯೂಸ್ ಮಾಡಲ್ಲ, ಏಂತಿಗೆ ವೇಸ್ಟು ಅಂದ್ಬಿಟ್ಟು ನಾನು ಜಾಸ್ತಿ ಐಟಮ್ಗಳೆಲ್ಲ ಏನು ಇಟ್ಕೊಳಕ್ಕೆ ಹೋಗಲ್ಲ. ಹಾಗಾಗಿ ಇರೋದ್ರಲ್ಲೇ ಮಾಡ್ಕೊಳ್ತೀನಿ. ನನಗೆ ಯಾರೂ ಕೊಟ್ಟು ಇಲ್ಲ, ಎಲ್ಲ ನಾವೇ ಓನಾಗಿ ತೊಗೊಂಡಿರೋದಲ್ವ. ಹಾಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಅವಶ್ಯಕತೆಗೆ ತೊಗೊಂಡಿದ್ದೀನಿ. ಕೆಲವ್ರ ಮನೇಲಿ ಅಂದರೆ ತುಂಬ ಸ್ವೆಟ್ ಆಗ್ತದೆ. ಆ್ಯಕ್ಚುಲಿ ಇವತ್ತು ಮಳೆ ಬರುತ್ತೆ ಅನ್ಸುತ್ತೆ. ನಾನು ನೋಡಿ ಎಷ್ಟು ಸ್ವೆಟ್ ಆಗ್ತೀನಿ ಸರಿಸ್ಲಾ ನೋಡಿ, ನಾನು ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಬೆಳಗ್ಗೆ ಒಂದು ಟೀ ಶರ್ಟ್ ಪೂರ್ತಿ ತ್ಯಾವ. ಕೆಲವ್ರಿಗೆ ಅಂದರೆ ಅವ್ರ ಅತ್ತೆ ಮನೇಲಿ, ಅಮ್ಮನ ಮನೇಲಿ ಈ ಥರ ಎಲ್ಲ ಪಾತ್ರೆಗಳು ಅದು ಇದು ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ಮನೇಲಿ ಯಾರು ಕೊಡಲ್ಲ, ಯಾರು ಕೊಡೋದು ಇಲ್ಲ, ಕೊಟ್ಟು ಇಲ್ಲ ಇದುವರೆಗೂ. ನಾವೇ ಎಲ್ಲನೂ ತಗೊಂಡಿರೋದು. ಆವಾಗ ನಾವು ಮದುವೆ ಆದಾಗ ಮಾತ್ರ ಇವ್ರ ಅಜ್ಜಿ ಇದ್ರು, ನಮ್ಮ ಯಜಮಾನ್ರವ್ರ ಅಜ್ಜಿ, ಅವ್ರು ಸ್ವಲ್ಪ ಐಟಮ್ಗಳನ್ನ ಕೊಟ್ಟಿದ್ರು ಅಷ್ಟೇ, ಕೆಲವೊಂದು ಐಟಮ್ಸು ಅಷ್ಟೇ ಅವ್ರು ಕೊಟ್ಟಿದ್ರು. ಆಮೇಲೆಲ್ಲ ನಾವೇ ತಗೊಂಡಿದ್ದು. ಆಮೇಲೆ ನಮ್ಮಪ್ಪ ಕೊಡಿಸಿದ್ರು. ನಾವು ಮದುವೆ ಆದಾಗ ನಮ್ಮಪ್ಪ ತುಂಬಾ ಐಟಮ್ಸ್ಗಳು ಕೊಡಿಸೋರು. ಮಾಮೂಲಿ ಒಂದು ಸಂಸಾರಕ್ಕೆ ಎಷ್ಟು ಬೇಕೋ ದೇವ್ರ ಫೋಟೋಯಿಂದನೂ ಹಿಡಿದು ಎಲ್ಲನೂ ಕೊಡಿಸಿದ್ದಾರೆ ನಮ್ಮಪ್ಪ. ಇನ್ನೇನು ಯಾರು ಏನು ಕೊಟ್ಟಿದ್ದಾರೆ. ನಮ್ಮ ಅತ್ತೆ ಮನೇಲಂತೂ ಏನು ಕೊಟ್ಟೇ ಇಲ್ಲ ಬಿಡಿ. ಅವರು ನಮ್ಮನ್ನು ತಿರುಗು ನೋಡಲ್ಲ. ಅವರು ಏನಾರು ಬೇಕಾ ಕೊಡ್ಲಾ ಅಂತ ಇವತ್ತಿನವರೆಗೂ ಕೂಡ ಏನು ಕೇಳು ಇಲ್ಲ ಅವರು. ನಮಗೆ ಆದರೂ ಅಷ್ಟೇ, ಮಕ್ಳಿಗಾದರೂ ಅಷ್ಟೇ, ಅವ್ರೇನು ಕೊಡೋದು ಇಲ್ಲ. ಅವರಿಂದ ನಾವು ಎಕ್ಸ್ಪೆಕ್ಟೇಷನ್ ಅನ್ನೋದು ಮಾತೇ ಮರ್ತ್ಬಿಟ್ಟಿದ್ದೀವಿ. ಆ ಥರ ಅವ್ರೇನು ನಮ್ಮನೇನು ಗಮನಿಸೋದು ಇಲ್ಲ. ಪಾಪ ಅವ್ನಿಗಿದೆಯೋ ಇಲ್ವೋ, ಅವರು ಕೊಡಬೇಕೋ ಏನೋ, ಪಾಪ ಏನು ಮಾಡ್ಕೊಂಡಿದ್ದಾರೆ ಅವರು. ಇವತ್ತಿನವರೆಗೂ ಕೂಡ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ಬಗ್ಗೆ. ಸೊ ನಾವು ಅಷ್ಟೇ, ಅವ್ರ ಬಗ್ಗೆ ನಾವು ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇವಾಗ ನಮ್ಮನ್ನ ಯಾರು ಕೇರ್ ಮಾಡಲ್ಲ, ಆಮೇಲೆ ನಾವೇ ಕೇರ್ ಮಾಡಬೇಕಲ್ವಾ. ಹಾಗಾಗಿ ನಮ್ಮ ಜೀವನ ನಮಗೆ ನಡೀತಾ ಇದೆ, ಅವ್ರ ಜೀವನ ಅವ್ರಿಗೆ ನಡೀತಾ ಇದೆ. ಅವ್ರಿಗೇನೆಲ್ಲ ಅನುಕೂಲವಾಗಿದೆ, ನಮಗೇನಿಲ್ಲ. ನಾವು ಸ್ಟಾರ್ಟಿಂಗಿಂದನೂ ಝೀರೋಯಿಂದನೇ ಎಲ್ಲ ನಾವೇ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಏನೂ ಕೊಟ್ಟಿಲ್ಲ ಅವರು. ಹಾಗಾಗಿ ನಮ್ಮಲ್ಲಿ ಅಷ್ಟೊಂದು ಪಾತ್ರೆಗಳು ಏನಿಲ್ಲ. ಎಲ್ಲ ನಾನೇ ಕೆಲವೊಂದಷ್ಟು ಪಟಾಕಿ ಚೀಟಿಗಳು ಹಾಕ್ಕೊಂಡಿದ್ದೆ ಆವಾಗ. ಅದ್ರಲ್ಲಿ ಸ್ವಲ್ಪ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡೆ. ಕೆಲವೊಂದು ಐಟಮ್ಸ್ಗಳು ಹೀಗೆ ಬೇಕಾದಾಗ ನಮಗೆ ಅವಶ್ಯಕತೆ ಇದೆ ಅಂದಾಗ ಮಾತ್ರ ತೊಗೊಳ್ತೀನಿ. ಹಾಗಾಗಿ ನಮ್ಮಲ್ಲಿ ಏನು ಜಾಸ್ತಿ ಪಾತ್ರೆಗಳಿಲ್ಲ. ಇನ್ನು ಈ ಪಾತ್ರೆಗಳೇ ಇಲ್ಲ ಅಂತ ಈಗ ಬೆಳ್ಳಿ ಚಿನ್ನ ಎಲ್ಲ ಎಲ್ಲಿರುತ್ತಲ್ವ, ಹಾಗಾಗಿ ನಮ್ಮಲ್ಲಿ ಏನು ಅಷ್ಟಿಲ್ಲ. ಯಾರೂ ಏನೂ ಕೊಟ್ಟು ಇಲ್ಲ, ಯಾವುದೂ ಇಲ್ಲ. ಎಲ್ಲ ನಾವೇ ತೊಗೊಂಡಿರೋದು, ನಾವೇ ನಡೆಸ್ತಾ ಇರೋದು ಮನೇನ. ಹಾಗಾಗಿ ಇಷ್ಟೇ ನಮ್ಮ ಮನೇಲಿ ಇರೋದು ಐಟಮು. ಸೊ ಇರೋದನ್ನೇ ನೀಟಾಗಿ ಇಟ್ಕೋಬೇಕಲ್ವ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಫಸ್ಟು ಯೂಟ್ಯೂಬ್ ಮಾಡೋಕ್ಕೂ ಮುಂಚೆ ನಾನು ಕ್ಲೀನ್ ಮಾಡ್ತಿದ್ದೆ. ಆವಾಗ ಶೀಟ್ ಮನೇಲಿದ್ವಿ ನಾವು. ಈ ಮನೆಗೆ ಬರೋಕ್ಕೂ ಮುಂಚೆ ಶೀಟ್ ಮನೇಲಿದ್ವಿ. ಬಟ್ ಆವಾಗಲೂ ಅಷ್ಟೇ ಕೆಲವರು ಅಯ್ಯೋ ಮನೆಯೆಲ್ಲ ಗಲೀಜಾಗಿ ಇಟ್ಟಿರ್ತಾಳೆ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡಿರೋರು ಇದ್ದಾರೆ. ಬಟ್ ಗಲೀಜಾಗಿ ಇಟ್ಕೊಂಡು ನಾವೇನು ಇರಲ್ಲ ಫ್ರೆಂಡ್ಸ್, ಯಾರೂ ಇರಲ್ಲ. ಹೆಣ್ಮಕ್ಳು ಸುಮ್ಮನೆ ಹೆಣ್ಮಕ್ಳು ಬಗ್ಗೆ ಯಾರಿಗೇ ಆಗಲಿ ನಮಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ನಾವು ಮಾತಾಡಬಾರ್ದು. ಅವರು ನಮಗೆ ಸಂಬಂಧ ಪಡದೇ ಇರ್ಬೋದು, ಸಂಬಂಧ ಪಡ್ಬೋದು. ಬಟ್ ನಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ಹೆಂಗೆ ಮಾತಾಡೋದು. ಇವಾಗ ಹಳೆ ಮನೆಗಳು ಅಂದಮೇಲೆ ಎಷ್ಟೇ ನೀವು ಕ್ಲೀನ್ ಮಾಡಿ ಅದು ಚೆನ್ನಾಗೇ ಕಾಣಲ್ಲ. ಅದು ಅರ್ಥ ಮಾಡ್ಕೊಳ್ಳಲ್ಲ ಯಾರೂ. ಏನು ಐಫೈ ಮನೆಗಳಾದರೆ ನೀವು ಕಸ ಗುಡಿಸ್ದೆ, ಟೈಲ್ಸ್ ಮನೆಗಳಲ್ಲಿ ಅಷ್ಟು ಕಸ ಗುಡಿಸ್ದೆ ಇದ್ರೂ ಚೆನ್ನಾಗಿ ಕಾಣುತ್ತೆ. ಆ ಥರ ಶೀಟ್ ಮನೆ ಅಂದಮೇಲೆ ಅದು ಆ ಮನೆಗೆ ತಕ್ಕನಂಗೆ ಎಷ್ಟೇ ರೆಡ್ ಆಕ್ಸೈಡ್ ಬೇರಲ್ವನ್ನೆಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಅದೇನು ಕ್ಲೀನ್ ಮಾಡ್ದಂಗೆ ಕಾಣಿಸ್ತಿರ್ಲಿಲ್ಲ. ಸೊ ಇವಾಗ ಯೂಟ್ಯೂಬ್ ಮಾಡೋದ್ರಿಂದ ಕ್ಲೀನ್ ಮಾಡೋದ್ನೆಲ್ಲ ಈ ಥರ ತೋರಿಸ್ಕೊತೀನಿ. ಆವಾಗ ಮನೆ ಕ್ಲೀನ್ ಮಾಡಿದ್ದಾರೆ ಇವರು ಅಂತ ಅನಿಸುತ್ತೆ ಅಷ್ಟೇ. ಅವಾಗೇನು ಇರಲಿಲ್ವಲ್ಲ, ಹಾಗಾಗಿ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಅಯ್ಯೋ ಅವ್ರು ಗಲೀಜು, ಅವ್ರು ಕ್ಲೀನ್ ಮಾಡೋಣ ಅಂತೆಲ್ಲ ಮಾತಾಡಿದ್ದಾರೆ ರಿಲೇಟಿವ್ಸೇ. ಇರಲಿ ಪರವಾಗಿಲ್ಲ, ಮಾತಾಡಲಿ ಅಲ್ವಾ. ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಪಾಪಚ್ಚೆ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀನಿ ಅಷ್ಟೇ ನಾನು. ಬಟ್ ನಾನು ಯಾವಾಗಲೂ ಅಷ್ಟೇ ಗಲೀಜಾದ ತಕ್ಷಣನೇ ಕ್ಲೀನ್ ಮಾಡ್ತಿರ್ತೀನಿ ಮನೇನೆಲ್ಲ. ಅದೇ ಹೇಳೋದ್ನಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ ಏನು ಮಾಡ್ತೀರಾ, ಅವ್ರಿಗೆ ಗೊತ್ತಿರಲ್ಲ ಪಾಪ ನಮ್ಮ ಬಗ್ಗೆ ಮಾತಾಡ್ಬಿಡ್ತಾರೆ. ಹಾಗಾಗಿ ಮಾತಾಡೋರು ಮಾತಾಡಲಿ ಬಿಡಿ, ನಮ್ಮ ಕೆಲಸ ನಾವು ಮಾಡೋಣ, ಏನು ಮಾಡೋಕ್ಕಾಗತ್ತೆ. ಎಲ್ಲರ ಫ್ಯಾಮಿಲಿಯಲ್ಲೂ ಇದ್ದೇ ಇರ್ತಾರೆ ಈ ಥರದವರೆಲ್ಲ, ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮಳೆ ಬಂದೇ ಬಿಡ್ತು ಅನ್ಕೋತೀನಿ, ಮೋಡ ಮುಚ್ಚಿದೆ ಪೂರ್ತಿ. ಸೊ ಹಾಗಾಗಿ ಇವಾಗ ಇದಿಷ್ಟು ಪಾತ್ರೆ ಸಾಮಾನಿದೆ, ತೊಳೆದು ಬಿಡೋಣ. ಇನ್ನೇನು ನಾವು ಮೇಲೂ ಏನು ಜಾಸ್ತಿ ಇಟ್ಟಿಲ್ಲ,
ಪಟಾಕಿ ಚೀಟಿ ಹಾಕಿರೋದು ಒಂದೆರಡು ಸಾಮಾನು ಇದಾವೆ ಅಷ್ಟೇ, ದೊಡ್ಡದು. ಪಟಾಕಿ ಚೀಟಿ ಎಲ್ಲ ಇದು ದೀಪಲ ಕಂಬ ತಗೊಂಡಿದ್ದೆ, ಹಿತ್ತಾಳೆದು. ಮತ್ತೆ ಇಲ್ಲೊಂದು ಹಂಡೆ ಇಕ್ಕಿದ್ದೀನಲ್ಲ, ಇದೊಂದು ಹಂಡೆ ತಗೊಂಡಿದ್ದೆ ಪಟಾಕಿ ಚೀಟಿಲಿ. ಅಷ್ಟೇ, ಇನ್ನೇನು ಜಾಸ್ತಿ ಐಟಮ್ ಇಲ್ಲ. ಹಾಗಾಗಿ ನಾನು ಕ್ವಿಕ್ಕಾಗಿ ಬೇಗನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಅಲ್ಲಲ್ಲೇ ಗಲೀಜಾದ ತಕ್ಷಣ. ಇವಾಗ ಏಂತಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಪೂಜೆ ಮಾಡಿಸ್ಬೇಕು ಅಂತ ಇದ್ದೀವಿ. ಸೊ ಹಾಗಾಗಿ ಅಂದರೆ ಇಲ್ಲಿ ಮನೇಲೇನೂ ಮಾಡಿಸಲ್ಲ, ಈಚೆ ಕಡೆ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡಿದ್ವಿ. ನನ್ನ ಮಗ ಗಂಡು ಮಗು ಹುಡ್ಲಿ ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಹಾಗಾಗಿ ಅದಕ್ಕೆ ಹೋಗಬೇಕು. ಯಾವತ್ತು ಹೋಗ್ತೀವಿ ಅಂತ ಇನ್ನೂ ಕ್ಲಾರಿಟಿ ಇಲ್ಲ, ಮತ್ತು ಪ್ಲ್ಯಾನಿಂಗು ಇಲ್ಲ. ಸೊ ಮಾಮೂಲಿ ಮಂತ್ಲಿ ಪೀರಿಯಡ್ಸ್ ಆದಮೇಲೆ ಮನೆ ಕ್ಲೀನ್ ಮಾಡೇ ಮಾಡ್ತೀವಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋ ಪರ್ಪಸ್ ಇರೋದ್ರಿಂದ ಕ್ಲೀನ್ ಮಾಡಿಬಿಡೋಣ, ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ನಾನು ಪೂಜೆನೂ ಮಾಡಿರಲಿಲ್ಲ ಮನೆಯಲ್ಲಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸೋಮವಾರ ದೇವರ ಮನೆಲ್ಲ ತೊಳೆದು ಪೂಜೆ ಮಾಡಿಬಿಟ್ರೆ, ಮನೆಗೆಲ್ಲ ಗಂಜಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆದಂಗೆ ಲೆಕ್ಕ. ಬೆಡ್ಶೀಟು ಮತ್ತು ಸೋಫಾ ಕವರೆಲ್ಲ ಆ್ಯಕ್ಚುಲಿ ನೆನೆನೇ ಒಗೆದ್ಬಿಟ್ಟೆ, ಇಲ್ಲ ಅಂದ್ರೆ ಇವತ್ತು ಮಳೆಗೆ ಸಿಗಾಕೋತಾಯಿತ್ತು ಸರಿಯಾಗಿ. ಇದಿಷ್ಟು ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ದೇವಸ್ಥಾನಕ್ಕೆ ಹೋದರೆ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಯಾವ ದೇವ್ರಿಗೆ ಹೋಗ್ತಾ ಇರೋದು, ಏಂತಕ್ಕೆ ಹೋಗ್ತಾ ಇರೋದು, ಏನು ಹರಕೆ ಮಾಡ್ಕೊಂಡಿದ್ದೆ, ಏನೆಂತಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀನಿ ಎಲ್ಲನೂ ಹೇಳ್ತೀನಿ ನಾನು ಬ್ಲಾಗಲ್ಲಿ. ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ. ನಾನು ಹೊರಟಿದ್ದ ದಿವಸ ನಿಮಗೆ ಎಲ್ಲನೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಇದಿಷ್ಟಿದೆ, ಇದಿಷ್ಟನ್ನು ತೊಳೆದ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ಅನ್ನ ಕೂಗಿಸಿದ್ದೀನಿ, ಬೇಳೆ ಸಾಂಬಾರು, ಅದಕ್ಕೇನೆ ಬೆಳಿಗ್ಗೆನೆ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ, ವೆಜಿಟೇಬಲ್ ಸಾಂಬಾರು. ಸೊ ಇವಾಗ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಊಟ ಮಾಡಿಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಾಗಾಗಿ ಫಸ್ಟ್ ಅಡುಗೆ ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಂದೇ ಸತಿ ಊಟ ಮಾಡ್ತೀನಿ. ಸ್ವೆಟ್ ಎಷ್ಟಾಗಿದೆ ನೋಡಿ. ನಂಗೆ ಈ ಥರ ಗಜ್ಜಿ ಬಿಜಿ ಥರ ಇದ್ರೆ ಊಟ ಮಾಡೋಕ್ಕೂ ಇಷ್ಟ ಆಗಲ್ಲ. ಹಾಗಾಗಿ ಇದಿಷ್ಟು ಕೆಲಸ ಮುಗಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನೊಂದು ಸತಿ ಬೆಳಗ್ಗೆ ಸ್ನಾನ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಸ್ವೆಟ್ ಆಗ್ತೀವಲ್ಲ, ಇವಾಗ ನೈಟಿಗೆಲ್ಲ ನೀರಾಗುತ್ತೆ, ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿ ಆಮೇಲೆ ರೆಸ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು. ಇವಾಗ ನನ್ನ ಮಗ ಮಲಗಿದ್ದೀನಿ, ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತೀನಿ. ಆಮೇಲೆ ಸಿಗ್ತೀನಿ. ಬಾಯ್. ಇಷ್ಟೇ ನಮ್ಮ ಮನೇಲಿ ಕಿಚನ್ ಐಟಮ್ಸು. ಹೇಳದ್ನಲ್ಲ ಆವಾಗಲೇ, ಎಲ್ಲ ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಕ್ಲೀನಾಗಿ ಜೋಡಿಸಿದ್ದೀನಿ. ಇದು ಅದು ಯಾವುದು ಇದು ಅದು ಅಂತ ಇದ್ದೀನಿ, ಹೇಳೋಕ್ಕೆ ಬರ್ತಾ ಇಲ್ಲ. ಅದು ಮತ್ತೆ ಹಂಗೆ ಮಾತಾಡ್ತಾ ಇದ್ದೀನಿ. ಆ ಪಿಂಗಾಣಿ ಗ್ಲಾಸ್ ಇತ್ತಲ್ಲ, ಅದೆಲ್ಲ ವಾಶ್ ಮಾಡಿದ್ದೀನಿ. ಆಗಾಗ ಚಾಕು ಹಾಗೆ ಇಟ್ಟಿದ್ದೀನಿ. ಇಲ್ಲಿ ಮೇಲ್ ಬಂದು ಸ್ವಲ್ಪ ಬಾಕ್ಸಸ್ ಎಲ್ಲ ಹಾಗೆ ಸ್ಟೋರ್ ಮಾಡಿದ್ದೀನಿ. ಇದೆಲ್ಲ ಬಂದು ಅಡಿಷನ್ ಬಾಕ್ಸು, ಅಂದರೆ ಸ್ಕೂಲ್ ಇನ್ನೂ ಓಪನ್ ಆಗಿಲ್ವಲ್ವಾ, ಸ್ಕೂಲ್ದು ಲಂಚ್ ಬಾಕ್ಸು, ಬಾಟಲ್ಸು, ಎಕ್ಸ್ಟ್ರಾ ಬಾಕ್ಸಸ್ಗಳು, ಫ್ರಿಜ್ಜಲ್ಲಿ ಕೊತ್ತಂಬರಿ, ಹಸಿಮೆಣಸಿನಕಾಯಿ ಇವೆಲ್ಲ ಸ್ಟೋರ್ ಮಾಡೋಕ್ಕೆ ಕಂಟೈನರ್ಗಳಿದು ಮೇಲೆ ಇಟ್ಕೊಂಡಿದ್ದೀನಿ. ಮಾಮೂಲಿ ಮಿಕ್ಸರ್ ಮತ್ತು ಕೆಟಲ್ ಇಟ್ಕೊಂಡಿದ್ದೀನಿ, ಅದನ್ನು ಕ್ಲೀನ್ ಮಾಡಿದ್ದೀನಿ. ಸೊ ಅದು ಎಲ್ಲ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇವೆಲ್ಲ ಬಂದು ಎಕ್ಸ್ಟ್ರಾ ಥಿಂಗ್ಸು ತೊಳೆದಿದ್ದೀನಿ, ಬಾಕ್ಸಸ್ಸು ಸ್ಟೋರ್ ಮಾಡಬೇಕು. ಇಲ್ಲಿ ಮಾಮೂಲಿ ಗಾರೆ ಮಾಡಿದ್ದಾರೆ, ಹಾಗಾಗಿ ಇದನ್ನು ಒರೆಸಿ ಕ್ಲೀನ್ ಮಾಡಿದ್ದೀನಿ. ಇದು ಹೀಗೆ ಕಾಣೋದು, ಏನೂ ಮಾಡೋಕ್ಕಾಗಲ್ಲ. ಈ ಥರನೇ ಟೈಲ್ಸ್ ಕೊಟ್ಟಿದ್ರೆ ಅದು ಪಳ ಅಂತ ಕಾಣಿಸಿರೋದು. ಸೊ ಇಷ್ಟೇ. ಮತ್ತು ಕೆಳಗಡೆ ಬಂದು ಇಲ್ಲೆಲ್ಲ ಗೂಡಿಸಿದ್ದೀನಿ ಎಲ್ಲನೂ. ಇದೆಲ್ಲ ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ಸೊ ಈ ಟೀಪಾಯ್ ಬಂದು ಹಳೆಯದಿದು, ಪಾತ್ರೆಗಳು ಇಟ್ಕೊಳ್ಳೋಕ್ಕೆ ಸೆಲ್ಫ್ಗಳಿರಲ್ವಲ್ಲ, ಸಾಕಾಗಲ್ಲ, ಹಾಗಾಗಿ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಎದ್ದಿದ್ದಾಗೋಯ್ತು ಇವನು, ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಎದ್ಬಿಟ್ಟ. ಫುಲ್ಲು ಮಳೆ ಬರಂಗೆ ಆಗ್ಬಿಟ್ಟಿದೆ. ಎಷ್ಟು ಟೈಮು? 2:30. ಇಷ್ಟೊಂದು ಫುಲ್ಲು ಒಳಗೆ ಕತ್ಲೆ ಥರ ಆಗೋಗಿದೆ ಮನೆಯಲ್ಲಿ. ಇದೆಲ್ಲ ಬೆಳಗ್ಗೆ ತೊಳೆದಿದ್ದು ಇವೆಲ್ಲ ಈ ಕೆಳಗೆ ಹಾಕ್ಬೇಕು. ಮಳೆ ಬರಂಗಿದೆ, ಅದಕ್ಕೇನೆ ಹಾಕಿಲ್ಲ. ಹೇಗೆ ಹಾಕ್ಬೇಕು ಅದನ್ನು. ತೊಳಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಊಟ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ, ಬೇಳೆ ಸಾರು, ಸ್ವಲ್ಪ ಮಿಕ್ಸ್ಚರ್ ಇಟ್ಕೊಂಡಿದ್ದೀನಿ ಸೈಡ್ಗೆ. ಬಿಸಿ ಅನ್ನ ಕಾಯ್ತಾ ಇದ್ದೀನಿ ತಿನ್ನೋಕ್ಕೆ. ಅಲ್ಲಿ ನನ್ನ ಮಗಳು ಲೋಟ ತೊಳಿತಾವಳೆ. ಏನು ನನ್ನ ಮಗ ಕಾಸು ಅಂತವನೆ. ಕತ್ಲೆ ನೋಡಿ ಫ್ರೆಂಡ್ಸ್, 2:30 ಹೆಂಗಾಗಿದೆ ಕತ್ಲೆ, ಯಪ್ಪ. ಸೋಫಾ ಕವರೆಲ್ಲ ತೆಗೆದು ವಾಶ್ ಮಾಡಿದ್ದೀನಿ, ಹಾಕಬೇಕು. ಎಲ್ಲ ರಾಶಿ ತಂದಿಲ್ಲ, ಹಾಕಿದ್ದೀನಿ. ಇನ್ನು ಹಾಕಿಲ್ಲ, ಹಾಕ್ಬೇಕು ಇವಾಗ. ಗುಡುಕ್ತೈತೆ ನಡಿ ಒಳಗೆ. ಚೋಚೋಪಟ್ನೆ ಇಟ್ಕೊ ಓಡಾಡ್ತಾವನು ಇವನು. ಡೈಪರ್ ಮ್ಯಾನ್ ನಮ್ಮ ಮನೇಲಿ ಇವನು, ಡೈಪರ್ ಮ್ಯಾನ್. ಫ್ರಿಜ್ ಓಪನ್ ಆಗಿದೆಯಮ್ಮ, ಕ್ಲೋಸ್ ಮಾಡು. ನೀವು ತೆಗೆದು ಮತ್ತೇನೋ ಸೌಂಡ್ ಬರ್ತಾ ಇದೆ. ಹಾಂ ನೋಡು. ಏನಮ್ಮ ತಿಂಡಿ ಅಲ್ಲಿ ಇಕ್ಬಿಡಮ್ಮ, ಇಕ್ಬಿಡು. ಹೋಗು ಒಳಗಡೆ ತಿಂಡಿ. ಇಲ್ಲಿ ಕುತ್ಕೊಬ. ಎಲ್ಲೋಗ್ತಾ ಇದೀಯಾ? ಇಲ್ಲಿ ಮನೆ ಎಲ್ಲ ಕತ್ಲೆ ಆಗ್ಬಿಟ್ಟಿದೆ ಮೋಡಕ್ಕೆ. ಜೋ ಇರಿಟೇಷನ್.
ಇದೆಲ್ಲ ನೀರಿದೆ. ಅಲ್ಲಿ ಕೂತ್ಕೋ ಪ್ರತು, ಜಾಗ ಇದೆಯಲ್ಲ ಮಧ್ಯದಲ್ಲಿ, ಒಳಗೆ ಕೂತ್ಕೊಂಡು ತಿನ್ನಕ್ಕಾಗಲ್ವಾ? ಆಗಲ್ಲ, ಶೆಕೆ ಅಲ್ಲಿ. ಪಾಪ ಏನ್ ಆಡ್ತಾಳೆ ಇವಳಂತೂ ಅಂದ್ರೆ. ಹೌದು, ಸಾಂಬಾರನ್ನ ಮಾಡಿದ್ನಲ್ಲ ತಿನ್ಬೇಕಿತ್ತು. ನಾನು ಯಾಕಂದ್ರೆ ಹಾಕೊಂಡು ತಿಂದೆ ತಿನ್ಬೇಕು ಅನ್ಸ್ತೈತಿ. ತಿನ್ನು ಆಯ್ತು. ಪುಳಿಯೋಗರೆ ಇಷ್ಟ, ಅದಕ್ಕೆ ಪುಳಿಯೋಗರೆ ತಿಂದೆ. ನಿಂಗೇನು ಇಷ್ಟನಮ್ಮ? ಅಲ್ಲ, ಹಾ ಅನ್ನ. ಆಮಡ್ಸ್ಕೋಗ ಅಕ್ಕನ ಹತ್ರ, ಆಮಡ್ಸ್ಕೋ ಅಕ್ಕನ ಹತ್ರ. ಚಿನ್ನ ಬೇಡವಾ? ಬೇಡ ಅಂದ್ರೆ ಬಿಡು. 2:30 ಫುಲ್ಲು 7 ಗಂಟೆ ಥರ ಆಗ್ತಿದೆ ಇವತ್ತು. ವೆದರು ಫುಲ್ಲು ಮುಚ್ಚಿಬಿಟ್ಟಿದೆ, ಶೆಕೆ. ನೋಡಿ ಮಳೆ ಮುಚ್ಚಿಬಿಟ್ಟಿದೆ. ಜೋರು ಮಳೆ ಬರುತ್ತೆ ಇವತ್ತು. ಸೊ ಕೆಲಸ ಎಲ್ಲ ಮಾಡಿ ಸುಸ್ತಾಯ್ತು. ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀವಿ, ನೈಟಿ ಎಲ್ಲ. ಅಲ್ಲಮ್ಮ ಸರಿಗೆ ಎತ್ತಿ ಕುಚಿನ ಅಜ್ಜಿ ಅದು ಕೂಡ ನೋಡಿ ಆಲ್ರೆಡಿ ಬಿದ್ದೆ ಹೋಯ್ತು ಕಾಲಿಗೆ. 2:15 6 ಗಂಟೆ ಆದಂಗೆ ಆಗಿದೆ. ಏನ್ ಮಾಡ್ತಾ ಇದೀಯಮ್ಮ? ಸರಿ ಹಾಕೊಂತೀನಿ. ಸೊ ಇವತ್ತು ನಾನು ಓನಾಗೆ 4 ಕಾಲಿನ ಜಡೆ ಹಾಕೋಣ ಅಂತ ಹಾಕೋಕೆ ಹೋದೆ. ಮೇಲೆಲ್ಲ ಅಷ್ಟು ಚೆನ್ನಾಗಿ ಬರಲಿಲ್ಲ, ಕೆಳಗಡೆ ಲಾಸ್ಟ್ ತುದಿಯಲ್ಲಿ ಚೆನ್ನಾಗಿ ಬಂತು. ಅದಕ್ಕೆ ನನ್ನ ಮಗಳು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು, ಅಮ್ಮ ಇಷ್ಟು ಉದ್ದ ಇದೆ ನಿನ್ನ ಜಡೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ಜಡೆಗಿಂತ ಅವಳ ಜಡೆನೇ ಚೆನ್ನಾಗಿದೆ. ನಂದು ಆ್ಯಕ್ಚುಲಿ ಅರ್ಧಕ್ಕರ್ಧ ಹೊಟ್ಟೋಗ್ಬಿಟ್ಟಿದೆ, ಉಳ್ಕೊಂಡಿರೋದೆ ಇಷ್ಟು. ಹಾಗೆ ಸಂಜೆ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ, ಐಬ್ರೋ ಮಾಡಿಸ್ಬೇಕಿತ್ತು, ಸ್ವಲ್ಪ ಹೇರ್ ಕಟ್ಟಿಂಗ್ ಇತ್ತು. ಹಾಗೆ ಮನೆಗೆ ಬಂದು ವೈಪ್ಸ್ ಬೇಕಿತ್ತು, ಸ್ಪಾಂಜ್ದು. ಅದನ್ನು ತರೋಣ ಅಂತ ಡಿಮಾರ್ಟ್ಗೆ ಹೋಗಿದ್ದೆ. ಇದೆ ವೈಪ್ಸು. ನಂಗೆ ಸ್ವಲ್ಪ ಸಿಂಕ್ ಹತ್ರ ಮತ್ತು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡೋಕೆ ಅದು ಬೇಕೇ ಬೇಕು. ಫುಲ್ಲು ಎಲ್ಲ ಖಾಲಿಯಾಗಿ ಹೋಗಿತ್ತು. ಒಂದು ಪ್ಯಾಕಲ್ಲಿ ಬಂದು 4 ಇರುತ್ತೆ. ನಂಗೆ ಅದಿದ್ರೇ ಆರಾಮ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡೋಕ್ಕೆ, ಸ್ಟವ್ ಕ್ಲೀನ್ ಮಾಡೋಕ್ಕೆಲ್ಲ. ಹಾಗಾಗಿ ಅದು ತೊಗೊಬಂದ್ಬಿಡೋಣ ಅಂತ ಹೋಗಿದ್ದೆ. ಹಾಗೆ ದೇವ್ರ ಮನೆಗೂ ನಾನು ಯೂಸ್ ಮಾಡ್ತೀನಿ ಅದನ್ನು, ಯಾಕಂದರೆ ಫೋಟೋ ಫ್ರೇಮೆಲ್ಲ ಗ್ಲಾಸ್ ಇರುತ್ತಲ್ಲ, ಅದನ್ನು ನೀಟಾಗಿ ಅದರಲ್ಲಿ ಒರೆಸ್ಬಿಡ್ಬೋದು. ಅಂದರೆ ದೇವ್ರ ಮನೆಗೆ ಸಪ್ರೇಟಾಗಿ ಒಂದು ಹೊಸದು ಇಟ್ಕೊಂಡಿರ್ತೀನಿ. ಮಾಮೂಲಿ ಬಟ್ಟೆ ಒರೆಸಿದ್ರೆ ನೀರು ಥರ ಇರುತ್ತೆ, ಹಾಗಾಗಿ ಅದೇ ಬೆಸ್ಟು. ಈ ಚಾಕ್ಲೇಟ್ ಕೇಕ್ ತೊಗೊಂಡು ನಮ್ಮ ಮನೇಲಿ ಅಲ್ಲೇ ತಿಂತವ್ರೆ ರೋಡಲ್ಲಿ. ಮನೆಗೆ ಬಂದು ತಿನ್ನೋ ಅಷ್ಟು ಪೇಷನ್ಸ್ ಇಲ್ಲ ಇವ್ರಿಗೆ. ಅಲ್ಲೇ ತಿಂದೆ ಟೇಸ್ಟ್ ನೋಡ್ತಾ ಇದ್ದಾರೆ. ಸೊ 5 ರೂಪಾಯಿ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದ್ವಿ. ಹಾಗೆ ಎಲ್ಲ ಸುತ್ತಿಲ್ಲ ತಿಂದಿದ್ದಾಯ್ತು ಮನೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೇರ್ನ ಟ್ರಿಮ್ ಮಾಡಿಸಿದ್ದೀನಿ. ಒಂದಿಷ್ಟೇ ಇಷ್ಟುದ್ದ ಎಲ್ಲ ಪಟ ಇತ್ತು, ಹಾಗಾಗಿ ಕಟ್ ಮಾಡಿಸಿದ್ದೀನಿ. ತುಂಬ ದಿವಸನೇ ಆಗಿತ್ತು ಕಟ್ ಮಾಡಿಸಿರ್ಲಿಲ್ಲ. ಹಾಗೆ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದೆ ಇವತ್ತು. ಇವಾಗೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಬರೀ ಇಷ್ಟುದ್ದ ಕೂದಲು 11 ಕಟ್ ಮಾಡೋಕ್ಕೆ 200 ರೂಪೀಸ್. ಗೊತ್ತಾ? ಎಷ್ಟು ದಿವಸದಿಂದ ಅಂದ್ಕೊಂಡು ಮಾಡ್ಸೋಕ್ಕೆ ಆಗಿರಲಿಲ್ಲ, ಇವತ್ತು ಮಾಡಿಸ್ದೆ. ಸುಸ್ತಾಗ್ತದೆ, ಮೆಟ್ಲೆ ತೊಗೊಂಡ್ಬಿಟ್ಟು ನನಗೆ ಶೆಕೆ. ನನ್ನ ಮಗನ ಬಾಣ್ತಿಲೆಲ್ಲ ಉದ್ರಿ ಎಲ್ಲ ಏರುಪೇರು ಆಗೋಗಿತ್ತು, ಅದಕ್ಕೆ ಇವತ್ತು ಕಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಹೆಂಗ್ ತಿರುಗಿ ಇಲ್ಲಿ ಮುಂದಗಡೆ ಹಾಕ್ಬಿಟ್ಟು ಇಲ್ಲಿ ಬ್ಯಾಂಕ್ ತರ ಇದು ಮಾಡ್ಬಿಟ್ಟಿದ್ರೆ ಚೆನ್ನಾಗಿದೆ. ನಾನೇನು ಬೇಬಿ, ನಾನು ಇನ್ನಂಗೆ ಇಲ್ಲಿ ಬಫ್ ಮಾಡಿಸ್ಕೊಂತ ಹೇಳ್ತವಳೆ ಫ್ರೆಂಡ್ಸ್ ಅವಳು. ನಾನೇನು ಚೈಲ್ಡ್ ಥರ ಮಾಡಿಸ್ಕೊಂಬೋದು. ನಾನು ಮಾಡಿಸ್ಕೊಂಡಿಲ್ಲ ಅಷ್ಟೇ. ಸೊ ಇವಾಗ ನೈಟು ಮುದ್ದೆ ಮಾಡ್ತಾ ಇದ್ದೀನಿ. ಹಾಗೆ ಹಾಲು ಕಾಯಿಸಿದ್ದೀನಿ, ಎಲ್ಲ ಸೋಸಿ ಎತ್ತಿಕ್ಬೇಕು. ಹಾಲು ಒಡೆದೋಗ್ಬಿಡುತ್ತೆ, ಫ್ರಿಜ್ಗಿಡಬೇಕು ಕಾಯಿಸಿ. ಇದು ಬಂದು ಡ್ರೈ ಫ್ರೂಟ್ಸ್ ನೆನೆಸಿದ್ದೀನಿ, ಮಾರ್ನಿಂಗು ಮಿಲ್ಕ್ ಶೇಕ್ ಮಾಡೋಣ ಅಂತ. ಹಾಗೆ ಬಟಾಣಿ ನೆನೆಸಿದ್ದೀನಿ, ನಾಳೆ ಟೊಮೆಟೊ ಬಾತ್ಗೆ ಹಾಕೋಕ್ಕೆ ಅಂತ. ಸೊ ಒಣ ಬಟಾಣಿ ಅಲ್ವಾ, ಹಾಗಾಗಿ ಬೆಳಗ್ಗೆವರೆಗೂ ನೆನಿಬೇಕು. ಸೊ ಇವಾಗ ಮುದ್ದೆ ಒಂದು ತೆಗೆದು ಊಟ ಮಾಡಿದ್ರೆ ಮುಗೀತು ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.